ನಮಸ್ಕಾರ ಶ್ರೀ ವಿಷ್ಣು ಟಿವಿಗೆ. ಇವತ್ತು ನಾವು ಶಿವರಾಮ ಕಾರಂತ BDA ಬಡಾವಣೆಯ ಬಗ್ಗೆ ನೊಂದ ರೈತರೊಟ್ಟಿಗೆ ನಮ್ಮ ಮಾತುಕತೆ. ಸರ್, ನೀವು ಒಬ್ಬ ರೈತರಾಗಿ BDA ಶಿವರಾಮ ಕಾರಂತ ಬಡಾವಣೆಗೆ ನಿಮ್ಮ ಜಾಗವನ್ನು ವಶಪಡಿಸಿಕೊಂಡಾಗ ನಿಮಗೆ ಆದಂಥ ನೋವುಗಳನ್ನು ಒಮ್ಮೆ. ನನ್ನ ಹೆಸರು ಎಸ್ ಮುನಿಯಪ್ಪ ಅಂತ. ನಮ್ಮದು ಅನಂತಪುರ, ಯಲಹಂಕ ಹೋಬಳಿ, ಯಲಹಂಕ ತಾಲೂಕು, ಯಲಹಂಕ ಕ್ಷೇತ್ರ. BDA ಬಂದು ನಮ್ಮ ಆಸ್ತಿಗಳನ್ನ ಮುಟ್ಕೋಲು ಹಾಕ್ಕಂತು 2008ರಲ್ಲಿ. 2008ರಿಂದ ಯಾವುದೇ ರೀತಿಯ ರೈತರ ಬೆನ್ನೆಲುಬಿಗೆ ಯಾವ ಸರ್ಕಾರನೂ ಯಾವ BDAನೂ ಯಾರೂ ನಮಗೆ ಆಶ್ರಯ ಕೊಟ್ಟಿಲ್ಲ, ಯಾರೂ ನಮಗೆ ಸಹಾಯ ಮಾಡಿಲ್ಲ. ನಾವು ಎಲ್ಲ ರೀತಿಯ ಹೋರಾಟಗಳನ್ನು ಮಾಡಿದ್ವಿ. ಎಲ್ಲ ಹೋರಾಟಗಳು ವಿಫಲ ಆಯಿತು. ಅಲ್ಲಿ ಆವಲಹಳ್ಳಿ, ನಾಗೇನಹಳ್ಳಿ, ರಾಮಗೊಂಡಹಳ್ಳಿ, ಕೆಂಪನಹಳ್ಳಿ, ವೀರಸಾಗರ, ಬೆಟ್ಟಹಳ್ಳಿ, ಮುದ್ದಿನಪಾಳ್ಯ, ಬ್ಯಾಲದಕೆರೆ, ಸೋಲ್ದೇನಹಳ್ಳಿ, ಗುಣಗ್ರಾರ, ಮೇಡಗ್ರಾರ, ಚಿಕ್ಕಬಾಣವರ ಗಂಟ ಆಯಿತು. ಆದರೆ ಈ ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ನಾವು ಏನೋ ನಮ್ಮ ಹಿರಿಯರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿನ ನಾವು ರಕ್ಷಣೆ ಮಾಡಿಕೊಂಡು ಅದರಲ್ಲಿ ನಾವು ನಮ್ಮ ಮಕ್ಕಳು ಹೊಟ್ಟೆಪಾಡು ಮಾಡಿಕೊಂಡು ರಾಗಿ, ಅವರೆ, ಹುರುಳಿ, ನೆಲ್ಲು, ಆರ್ಕನು, ಸಜ್ಜೆ, ಸಾಮೆ ಎಲ್ಲ ಬೆಳ್ಕೊಂಡು ನಮ್ಮ ಮಕ್ಕಳ ಪೋಷಣೆ ಮಾಡ್ಕೊಂಡು ನಾವು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಆ ಒಂದು ಆಸ್ತಿನ BDA ಬಂದು ಮುಟ್ಕೋಲು ಹಾಕ್ಕೊಂಬಿಟ್ಟು ಯಾವುದೇ ಒಂದು ವಿಧವಾದ ಒಂದು ರಕ್ಷಣೆಯೂ ಇಲ್ಲ, ಎಲ್ಲ ಹಾಕ್ಕೊಂಬಿಟ್ಟಿದ್ದೆ. ರಸ್ತೆ, ಚರಂಡಿ ಎಲ್ಲ ಧಾರಾಳವಾಗಿ ಮಾಡಿಬಿಟ್ಟು ಈಗ ಹೊರದೇಶದವ್ರಿಗೆ ಕಣ್ಣಿಗೆ ಕಾಣಂಗೆ ಮಾಡಿಬಿಟ್ಟು ಹೊರದೇಶದವರಿಂದ ದುಡ್ಡು ಇವರು ಪಡಿಬೇಕು, BDAದವರು ರಾಜ್ಯ ಸರ್ಕಾರದವ್ರು ಪಡಿಬೇಕು. ನಾವು ಏನು ಮಣ್ಣು ತಿನ್ನಬೇಕಾ ಒಟ್ಟಿಗೆ? ಯಾಕೆ ನಮ್ಮದಲ್ವ ಆಸ್ತಿ? ನಮ್ಮ ತಾತ ಮುತ್ತಾತನವ್ರು ಅನುಭವಿಸ್ಕೊಂಬಂದಿರೋ ಆಸ್ತಿ ಅಲ್ವಾ? ರೈತನ ಹಾಳು ಮಾಡೋಕ್ಕೆ ಬಂದು ಎಲ್ಲ ಮಾಡ್ತಾಯಿದ್ದೀರಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಥವಾ BDA. ಇಷ್ಟೆಲ್ಲನೂ ಇಷ್ಟೆಲ್ಲ ಇದು ಮಾಡಿಕೊಂಡು ಸುಪ್ರೀಂ ಕೋರ್ಟಿಂದ ಆದೇಶ ಆಗಿದೆ, ಅವರ ಆಸ್ತಿಯಲ್ಲೇ ಅವ್ರಿಗೆ ಸೈಟ್ ಕೊಡಬೇಕು. 60-40 ನಾವು ರೆಗ್ಯುಲೇಷನ್ ಮಾಡಿದ್ದೀವಿ, ಅದ್ರ ಪ್ರಕಾರ ನಾವು ಕೊಡ್ತೀವಿ ಪಾರ್ಟಿ ಅಂತ ಹೇಳ್ಬಿಟ್ಟು ಎಲ್ಲೋ ತಗೊಂಡೋಗ್ಬಿಟ್ಟು ಅಲ್ಲಿ ಚಿಕ್ಕಬಾಣವರ ಇಲ್ಲೆಲ್ಲೋ ತಗೊಂಡೋಗಿ ಕೊಟ್ಬಿಟ್ರೆ ನಾವು ಹೆಂಗೆ ಬದುಕಬೇಕು? ನಾವೇನು ಹೊಟ್ಟೆಗೆ ಮಣ್ಣು ತಿನ್ನೋಣ? ನೀವೆಲ್ಲನೂ ದುಡ್ಡು ಮಾಡ್ಕೊಂಬಿಟ್ಟು ನಿಮ್ಮ ಮಕ್ಕಳು, ನಿಮ್ಮ ಬಂಧು ಬಳಗಗಳೆಲ್ಲನೂ ಒಳ್ಳೆ ಯಾಫಿ ಕಾರಾಗಿ ಓಡಾಡಬೇಕು, ಒಳ್ಳೆ ಫಾರ್ಚುನರ್ ಕಾರ್ ಬೇಕು, ಒಳ್ಳೆ ಪ್ಲೇಟ್ಗಳು ಬೇಕು. ನಾವೇನು ಸ್ವಾಮಿ ಮಾಡೋಣ? ನಾವು ಒಟ್ಟಿಗೆ ಏನು ತಿನ್ನೋಣ? ನಾವು ನಮ್ಮ ಜಮೀನಿನಲ್ಲಿ ತೆಂಗು ಬೆಳೆದಿದ್ವಿ, ಸಪೋಟ ಬೆಳೆದಿದ್ವಿ, ಅಡಿಕೆ ಮರ ಬೆಳೆದಿದ್ವಿ, ಹಲಸಿನ ಮರ ಬೆಳೆದಿದ್ವಿ, ಮಾವಿನ ಮರ ಬೆಳೆದಿದ್ವಿ. ಏನೋ ನಮ್ಮ ಅನುಸಾರವಾಗಿ ನಮಗೆ ಏನು ಅನುಗುಣವಾಗಾಯಿತು ಅದನ್ನು ಮಾಡ್ಕೊಂಡು ನಾವು ಜೀವನ ಮಾಡ್ತಾ ಇದ್ವಲ್ಲ. ಬೋರ್ಗಳು ಹಾಕಿದ್ವಿ, ಬೋರ್ಗೂ ಒಂದು ನ್ಯಾಯ ಪೈಸೆ ಕೊಟ್ಟಿಲ್ಲ. ಒಂದು ಬೋರ್ ಹಾಕ್ಸ್ಬೇಕಾದ್ರೆ ಇವತ್ತಿನ ದಿವಸ 10 ಲಕ್ಷ ರೂಪಾಯಿ ಬೇಕು. ಒಂದು ಬೋರು, ಯಾವ ಬೋರ್ ಹಾಕಿದ್ದೀರಾ, ನಿಮ್ಮದು ಬೋರ್ ಆಯ್ತು ಅಂತ ಇವ್ರು ಯೂಸ್ ಮಾಡ್ಕೊಂಡು ಹೋಗ್ತಾವ್ರೆ. ಅವ್ರು ಯಾರೋ BDAದವ್ರು ಬಂದವ್ರೆ, ಅವ್ರು ಯಾವರ BDA ಎಕ್ಸಿಕ್ಯೂಟಿವ್ ಇಂಜಿನಿಯರು, ಅವರು ಇವರು ಯಾರದ್ರಿ? ಯಾವ ಊರ್ರಿ ನೀವು? ಆದರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ನಮಗೆ ಕೊಡಬೇಕಾಗಿರ್ತಕ್ಕಂಥ ಸವಲತ್ತು 60-40 ಅಂತ ಏನು ಮಾಡಿದ್ದೀರಾ, 40 ನಮ್ಮ ಜಾಗದಾಗೆ ಕೊಡಬೇಕು ನೀವು. ಅಲ್ಲೇನಾದರೂ ಅಥವಾ ಪಾರ್ಕೋ ಎಕ್ಸೆಟ್ರಾ ಏನಾದರೂ ಬಂದಿದ್ದರೆ ಆ ಪಕ್ಕದಲ್ಲಿ ಕೊಡಿ. ಆ ಸರ್ವೆ ನಂಬರು 10 ಇದ್ದರೆ 11ರಲ್ಲಿ ಕೊಡಿ, ಅದು 11 ಇದ್ದರೆ 12ರಲ್ಲಿ ಕೊಡಿ. ನೀವು ತಗೊಂಡೋಗ್ಬಿಟ್ಟು ಎಲ್ಲೋ ನಿಮ್ಮ ಇಷ್ಟಾನುಸಾರವಾಗಿ ನಮ್ಮ ಎದೆ ಮೇಲೆ ಹೊಡೆಯೋಕ್ಕೆ ಮಾಡ್ತೀರಲ್ರಿ, ನಮ್ಮ ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಮಾಡ್ತೀರಲ್ರಿ. ನಮ್ಮ ಮಕ್ಕಳೆಲ್ಲನೂ ಎಲ್ಲ ಹಾಳಾಗೋದ್ರು, ನಾವು ವಿದ್ಯಾವಂತರಾಗೋದು ಬೇಡ. ನಿಮ್ಮ ಮಕ್ಕಳನ್ನು ಐ5 ಆಗಿರಬೇಕು, ಎಲ್ಲ ಒಳ್ಳೆ ಕಾರುಗಳಾಗಿ ಓಡಾಡಬೇಕು. ನಮ್ಮ ಮಕ್ಕಳು ಬೇಡವಾ? ನಾವು ಆಸ್ತಿ ಸಂಪಾದನೆ ಮಾಡಿರ್ವಾ? ನಮ್ಮ ತಾತ ಮುತ್ತಾತನವ್ರ ಆಸ್ತಿನ ಸಂಪಾದನೆ ಮಾಡ್ಕೊಂಬಂದು ನಮಗೆ ಕೊಟ್ಟಿದ್ರು. ನಾವೇನಾದರೂ ಅದನ್ನ ನಿಮಗೆ ಮುಟ್ಕೋಲು ಹಾಕಿದ್ದೀವ? ಇಲ್ಲ ನಿಮ್ಮ ಹತ್ರ ಲೋನ್ ತಗೊಂಡಿದ್ದೀವ?
ಇದುವರೆಗೂ ಎಲ್ಲನೂ ವ್ಯವಸ್ಥೆ ಮಾಡಿ ಎಲ್ಲ ಅಚ್ಚುಕಟ್ಟು ಮಾಡಿ ಹೊರದೇಶನವ್ರನ್ನ ಕರ್ಕೊಂಬಂದು ನೋಡಿಸ್ತಾ ಇದ್ದೀರಿ ವಿನಃ ರೈತರ ಬದುಕೇನು, ರೈತರು ಏನು ಅವ್ರಿಗೆ ಏನು ಮಾಡಬೇಕು, ಅವ್ರಿಗೆ ಎಲ್ಲಿ ಕಾದಿರಿಸ್ಬೇಕು ಆ ಜಾಗನ, ಅವ್ರಿಗೆ ಕೊಡೋ ಜಾಗ ಎಲ್ಲಿ ಅಂತ ಫಸ್ಟ್ ನೀವು ಮಾಡಿಬಿಟ್ಟು ಆಮೇಲೆ ಬೇರೆದನ್ನ ಮಾಡಬೇಕು. ಅದನ್ನ ಮಾಡಿಲ್ಲ ಅಂದಮೇಲೆ ಜನಪ್ರತಿನಿಧಿ ನೋಡಲಿ, ಜನಪ್ರತಿನಿಧಿ ತೀರ್ಮಾನ ತಗೊಂಡ್ಲಿ. ಇವತ್ತು ನಾವು ಎಷ್ಟು ಸಾವು ನೋವಿನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ಆ ದೈವಾನುಗ್ರಹ ನಮ್ಗೆ ಯಾರೂ ಇಲ್ಲ ಸ್ವಾಮಿ, ಆ ದೇವರೇ ದಿಕ್ಕು, ಆ ದೇವ್ರನ್ನ ನಂಬಿದ್ದೀವಿ. ಯಾರೂ ಇಲ್ಲ, ರಾಜಕೀಯದವರು ಇಲ್ಲ, ಅಧಿಕಾರಿಗಳು ಇಲ್ಲ, ಅಧಿಕಾರಿ ವರ್ಗದವರೆಲ್ಲ ಮೋಸ ಮಾಡ್ತಾರೆ ಎಲ್ಲ. ಈಗ ನೋಡಿ, ಆ ಪಕ್ಕದಾಗಿರೋ ಜಮೀನು ಬಿಟ್ಟು ಅಂದ್ಬಿಟ್ಟು ಮೊನ್ನೆ 25 ಲಕ್ಷ ತೊಗೊಂಡ್ರಲ್ಲಿ, ನಮ್ಮದೇ 25 ಲಕ್ಷ ತೊಗೊಂಡ್ಬಿಟ್ಟು ಅವನೆತ್ತೋ ಟ್ರಾನ್ಸ್ಫರ್ ಹೋಗ್ಬಿಟ್ನಂತೆ. ದುಡ್ಡು ಹೋಯ್ತು, ನಮ್ಮದು ದುಡ್ಡು ಹೋಯ್ತು, ಅವನು ಹೋದ. ಯಾರನ್ನ ಇಟ್ಕೊಂಡು ನೇತಾಡೋದು? ನಮ್ಮ ಹತ್ರ ಬಂದು ಮಾತಾಡಿ ಈ ಪಕ್ಕದಾಗಿರೋ ಜಾಗನ ಬಿಟ್ಬಿಡ್ತೀವಿ 25 ಲಕ್ಷ ಅಂದ್ಬಿಟ್ಟು ಮಾತಾಡಿ ಅವನಿಗೆ 25 ಲಕ್ಷ ಕೊಟ್ವಿ. 25 ಲಕ್ಷ ಕೊಟ್ಟರೆ ಅವನು ಎತ್ತೋಗ್ಬಿಟ್ಟು ಅವ್ನು ಟ್ರಾನ್ಸ್ಫರ್ ಆಗಿಬಿಟ್ನಂತೆ. ಯಾರನ್ನ ಇಟ್ಕೊಂಡು ನೇತಾಡೋದು ನಾವು? ನೋಡಿ, ಹಿಂಗೆ ರೈತನ ಹಾಳು ಮಾಡೋಕ್ಕೆ ಮಾಡ್ತೀರೇ ಹೊರತು ರೈತನ ಉದ್ಧಾರ ಮಾಡೋಕ್ಕಲ್ಲ. ಸರ್ಕಾರ ಏನು ಹೇಳ್ತದೆ? ರೈತನ ಬೆನ್ನೆಲುಬು ನಾವು, ಉಳೋವನಿಗೆ ಕಡೆ ನಾವು ಸಪೋರ್ಟ್ ಮಾಡೋದು, ಅವ್ರಿಗೆ ನೀರಿನ ಆಶ್ರಯ ಮಾಡಿಕೊಡ್ಬೇಕು, ಅವ್ರಿಗೆ ಲೋನ್ನ ಆಶ್ರಯ ಮಾಡಿಕೊಡ್ಬೇಕು. ಎಲ್ರಿ ಮಾಡಿಕೊಟ್ಟಿದ್ದೀರಾ? ಯಾರ್ರೀ ಮಾಡಿಕೊಟ್ರು? ಇವಾಗ ಇರೋ ಸರ್ಕಾರ ಯಾವ ಸರ್ಕಾರ ರೀ? ಕಳ್ಳಿಗೆ ಸಪೋರ್ಟ್ ಮಾಡೋದು, ಎಲ್ಲ ಕಳ್ಳರೆ, ಎಲ್ಲ ಕಳ್ಳಿಗೆ ಸಪೋರ್ಟ್ ಮಾಡೋದು. ಏನು ಆಯಪ್ಪ ನೋಡಿದ್ರೆ ಮುಟ್ಗಳು ತುಂಬ ಮಡಿಗೆವನೇ ದುಡ್ಡನ್ನ, ಈ ಅಪ್ಪನ ಮುಟ್ಗಳು ತುಂಬ ಮಾಡಿ. ನಮ್ಮ ಗತಿ ಏನು? ನಮ್ಮ ಮಕ್ಕಳ ಗತಿ ಏನು? ನಮ್ಮದೇವ್ರ ಗತಿ ಏನು? ನಾವು ಹೆಂಗೆ ಉದ್ಧಾರ ಆಗೋದು? ಏನು ನಾವು ಕೇಳ್ತಾರೋದು ಇಷ್ಟೇ ಸ್ವಾಮಿ. ತೆಂಗು ಬೆಳೆದಿದ್ವೋ, ಸಪೋಟ ಬೆಳೆದಿದ್ವೋ, ಮಾವು ಬೆಳೆದಿದ್ವಿ, ಎಲ್ಲ ಬೆಳೆದಿದ್ವಿ, ನಾವು ಅಷ್ಟು ಬೆಳೆದಿದ್ವಿ ಸ್ವಾಮಿ. ಉರುಳಿ ಗಿಡ ಬಂದಿತ್ತು, ಕಾಯಿ ಕೀಳಬೇಕು, ಹೂವು ಪಿಂದೆ ಎಲ್ಲ ತಗೊಂಬಂದು JCB ತಗೊಂಡು ಹೊಡೆದ್ಬಿಟ್ರೆ ನ್ಯಾಯ ನೀತಿ ಅದೇ ಸ್ವಾಮಿ. ರೈತನಿಗೆ ಎಲ್ಪ್ ಮಾಡೋರು ನೀವಾ? ರೈತನಿಗೆ ಎಲ್ಪ್ ಮಾಡೋರು ನೀವಲ್ಲ, ರೈತನ ಕತ್ಕೊಯ್ಯೋರು ನೀವು. ಚಾಕು ಇಲ್ದಿರೇ ಕತ್ಕೊಯ್ದಾಕ್ಬಿಟ್ರೆ ಎಲ್ಲ. ಏನು 17 ಹಳ್ಳಿ 17 ಊರನ್ನ ಸರ್ವನಾಶನ ಮಾಡಿಬಿಟ್ರು. ಯಾರು ಮಾತಾಡೋಕೆ ಹೋದ್ರು ಎಲ್ಲರ ಮೇಲೆ ಕೇಸ್ ಬುಕ್ ಮಾಡಿಬಿಟ್ಟಿದೆ, ತಗೊಂಡೋಗ್ಬಿಟ್ಟಿದ್ದೆ, ಜೈಲಿಗೆ ಹಾಕ್ಬಿಟ್ರು. ನಾವು ಆಮೇಲೆ 15 ದಿವಸ ಆಯ್ತು ಅವ್ರಿಗೆಲ್ಲ ಬೇಲ್ ಕೊಟ್ಟು ಎಲ್ಲ ಮಾಡ್ಕೊಂಬರಕ. ಯಾವಾಗ ಹಿಂಗೆ ಮಾಡಿಬಿಟ್ರು ಆವಾಗ ಎಲ್ಲರೂ ತಟಸ್ಥ ಆಗಿಬಿಟ್ರು. ಹೋರಾಟಕ್ಕೆ ಒಬ್ಬರು ಬರ್ತಾ ಇಲ್ಲ. ಮುಂಚೆ ಹೋರಾಟಕ್ಕೆಲ್ಲ ಬರೋರು, ಮುಂಚೆ ಒಬ್ಬರು ಬರ್ತಾ ಇಲ್ಲ. ನೆಕ್ಸ್ಟು ರಿಲೀಸು ಮಾವಳಿಪುರ, ಮೈಪನಹಳ್ಳಿ, ಕಾಳೇನಹಳ್ಳಿ, ಈ ಕಡೆ ದಿಬ್ಬೂರು, ಇಲ್ಲಿನ ತನಕ ತಿರುಗಿ ಎಕ್ಸ್ಟೆಂಡ್ ಮಾಡ್ತೀವಿ ಅಂದ್ಬಿಟ್ಟಿದೆ. ತಿರುಗಿ ಎಲ್ಲ ರಿಜಿಸ್ಟ್ರೇಷನ್ಗಳೆಲ್ಲ ನಿಲ್ಲಿಸವ್ರೆ. ಹೆಸರುಘಟ್ಟ ಲಾಸ್ಟು ರಿಜಿಸ್ಟ್ರೇಷನ್ಗಳೆಲ್ಲ ನಿಲ್ಲಿಸವ್ರೆ. ಕೊಂಡ್ಶೆಟ್ಟಹಳ್ಳಿ, ಕುರುಬರಹಳ್ಳಿ, ಈ ಶಿವಕೋಟೆ, TB ತನಕ ಹೊಲ್ಟೋಗ್ಬಿಟ್ಟೈತೆ. ಈಗ ನೋಡಿ, ಈಗ ಇಷ್ಟ ಕೊಂಪೆ ಕಟ್ಕೊಳ್ಳೋಣ, ನಾವು ಏನೋ ಒಂದು ಇಷ್ಟು ಕೊಂಪೆ ಕಟ್ಕೊಳ್ಳೋಣ ಅಂದರೆ KEB ಕೊಡ್ತಾ ಇಲ್ಲ. KEB ಕೊಡಬೇಕಾದ್ರೆ ಈ BBMP ಪ್ಲಾನ್ ಅಪ್ರೂವಲ್ ಆಗಬೇಕು, ರಿಜಿಸ್ಟ್ರೇಷನ್ ಆಗಬೇಕು. KEBಗೆ ಇದು BBMPಗೆ ಅವರಿಂದ ಪರ್ಮಿಷನ್ ಆಗಬೇಕು. ಅವರಿನ್ನ 8, 10, 12, 17 ವರ್ಷದ ಕಂದಾಯ ಕಟ್ಟಬೇಕು. ಕಂದಾಯ ಕಟ್ಟಿ ಅಕ್ಸೆಪ್ಟ್ ಮಾಡಿ ಪ್ಲಾನ್ ಅಪ್ಲೋಡ್ ಮಾಡಿ ಅದನ್ನು ತಗೊಂಡು KEB ಕೊಟ್ಟರೆ 1 ಲಕ್ಷ ಕೊಡಬೇಕು. 1 ಮೀಟ್ರಿಗೆ 1 ಮೀಟರ್ಗೆ 1 ಲಕ್ಷ ಅಕ್ಸೆಪ್ಟ್ ಮಾಡವ್ರೆ. ಯಾಕೆ? ಈಗ ಇವ್ರ ಹತ್ರ ದುಡ್ಡು ಕೇಳಬೇಕು, ರೈತರ ಹತ್ರ ಎಲ್ಲಿಂದ ತಂದು ಕೊಡೋಣ? ಇವಾಗ ಸರ್ವನಾಶನ ಆಗೋಗ್ಬಿಟ್ಟಿದ್ದೀವಿ. ಏನೋ ಇನ್ನು ಕೊಡ್ತಾ ಇದ್ರೆ ವಿಧಿ ಇಲ್ಲ. ಏನೋ ಇಷ್ಟ ಬಾಡಿಗೆ ಬರಂಗೆ ಮಾಡ್ಕೊಂಡು ಏನೋ ಮಕ್ಕಳನ್ನ ಸಾಕೋಣ. ಎಲ್ಲರೂ ಮಕ್ಕಳನ್ನ ನೀವೆಲ್ಲ KMB ಓದ್ತೀವಿ, ಪೂರ್ಣ ಪ್ರಜ್ಞಾದಾಗ ಓದಿಸ್ತೀರಿ, ನಾಗಾರ್ಜುನದಾಗ ಓದಿಸ್ತೀರ. ನಾವೆಲ್ಲಿ ಓದಿಸೋದು? ಗೌರ್ಮೆಂಟ್ ಶಾಲೆಯಲ್ಲೇ ನಮ್ಮ ಮಕ್ಕಳೆಲ್ಲ ಹಾಳಾಗಿ ಹೋದರು. ಆ ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಿ ಅಲ್ಲಿ ಶಿಸ್ತಿಲ್ಲ, ಬದ್ಧತೆ ಇಲ್ಲ. ನಾವು ಓದ್ಸೋಣಂದರೆ ದುಡ್ಡಿಲ್ಲ. ಇಲ್ಲ, ಇವರು ದುಡ್ಡು ತಗೊಂಡ್ರಲ್ಲ, ನಮಗೆ ದುಡ್ಡು ಕೊಟ್ಬಿಟ್ರೆ ಇವಾಗೇನು? ಇವತ್ತು DU ಮಾರ್ಬಲಲ್ಲಿ 15,000 ರೂಪಾಯಿ ಅಡಿ ಮಾರ್ತಾವ್ರೆ. ಅನಂತಪುರದಲ್ಲಿ 10,000 ರೂಪಾಯಿ ಅಡಿ, 12,000 ರೂಪಾಯಿ ಅಡಿ ನಡೀತಾ ಐತೆ. ನಮಗೆ ಅದೇ ರೀತಿ 15,000 ರೂಪಾಯಿದಂಗೆ ನಮ್ಗೆ ದುಡ್ಡು ಕೊಟ್ಬಿಡಿ, ನಮಗೆ ಸೈಟು ಬೇಡ, ಏನು ಬೇಡ.
15,000 ನಾವು ದುಡ್ಡು ಕೊಟ್ಬಿಟ್ಟು ನಾವೆಲ್ಲೇನೋ ಹೋಗಿ ನಮ್ಮ ಪಾಡು ನಾವೇನೋ ಮಾಡ್ಕೊತೀವಿ, ನಾವು ವಲಸೆ ಓದ್ತೀವಿ, ಎಲ್ಲೋ ಒಂದು ಕಡೆ ಜಮೀನು ತೆಗಿತೀವೋ ಇಲ್ಲ ಹಾಳಾಗಿ ಓದ್ತೀವೋ ಇಲ್ಲ ಏನೋ ಮಾಡ್ಕೊಂಡು ನಾವು ಬದುಕಕ್ಕೆ ದಾರಿ ಮಾಡ್ಕೊತೀವಿ. ಸರ್ಕಾರ ದಯವಿಟ್ಟು ಈ ಕೆಲಸ ಮಾಡಬೇಕು. ಸರ್ಕಾರನೂ ಕಂಡುಬಿಟ್ಟು ನೋಡಲ್ಲ, ನ್ಯಾಯಾಲಯಕ್ಕೆ ಹೋದರೆ ನ್ಯಾಯಾಲಯನೂ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಇವತ್ತು ರೈತರೆಲ್ಲ ಹಾಳಾಗಿ ಹೋಗ್ಬಿಟ್ರು ಸ್ವಾಮಿ, ಹೋಗ್ಬಿಟ್ರಿ, ಹೊಟ್ಟೆಗಿಟ್ಟಿಲ್ಲ, ಮಕ್ಕಳಿಗೆ ವಿದ್ಯೆ ಇಲ್ಲ. ನಾವು ಯಾವ ರೀತಿ ಸ್ವಾಮಿ ಬದುಕೋದು? ನಮ್ಮ ಬದುಕಕ್ಕೆ ಅನುವು ಮಾಡಿಕೊಡ್ರಿ. ಓಟ್ ಗಿಮಿಕ್ ಹೋಗ್ಬಿಟ್ಟಿದೆ. ಓಟ್ ಬೇಕಾದಾಗ ಬರ್ತೀರಾ, ಕಾಲುಗಳು ಇಟ್ಕೊಂತೀರಾ, ನಮಸ್ಕಾರ ಮಾಡಿಸ್ಕೊಂತೀರಾ, ಆಶೀರ್ವಾದ ಮಾಡಿಸ್ಕೊಂತೀರಾ. ಓಟ್ ಹಾಕಿದ್ಮೇಲೆ ಎಲ್ಲಿದ್ದೀರಾ? ಯಾರ್ದು ಓಟು? ನಿಮ್ಮ ಅಪ್ಪಂದ ಅಕ್ಕೋ? ನಮ್ಮದ್ರಿ ಓಟು. ನಾವು ಓಟ್ಗಾರರು. ನಾವು ಓಟ್ ಹಾಕಿದ್ರೆ ನೀನು ಸೀಟ್ ಹಾಕೋದು. ನಾವು ಓಟ್ ಹಾಕಿದ್ಮೇಲೆ ನೀನು ಸೀಟ್ ಹಾಕ್ತೀಯಾ? ದುಡ್ಡು ಕೊಟ್ಬಿಡ್ತೀರಾ, ಎಂಡ ಕೊಟ್ಬಿಡ್ತೀರಾ, ನಮ್ಮನ್ನು ತಲೆ ಕೆಡಿಸ್ಬಿಡ್ತೀರಾ, ಅಂಟಮ್ಮಂದ್ರನ್ನೇ ಭಾಗ ಮಾಡಿಬಿಡ್ತೀರಾ. ಅಂಟಮ್ಮಂದ್ರನ್ನ ಭಾಗ ಮಾಡ್ಕೊಂಬಿಟ್ಟಿದೆ. ನಮ್ಮನ್ನೆಲ್ಲ ಒಡೆದು ಒಪ್ಪ ಮಾಡಿ ನಿಮ್ಮ ಅಧಿಕಾರಕ್ಕೋಸ್ಕರ, ನಿಮ್ಮ ಏಳಿಗೆಗೋಸ್ಕರ, ನಿಮ್ಮ ಓಟ್ಗೋಸ್ಕರ ಎಲ್ಲ ಮಾಡಿಬಿಡ್ತೀರಾ. ಗಂಡ ಹೆಂಡ್ತಿನೂ ಬೇರೆ ಮಾಡಿಬಿಡ್ತೀರಾ. ನಿಮ್ಮ ಅಯ್ಯಪ್ಪನ ಮಾತು ಕೇಳಬೇಡಮ್ಮ. ಆತನ ಹೇಳ್ದಂಗೆ ಹೇಳಿದ್ರೆ ನೀವು ಉದ್ಧಾರ ಆಗ್ತೀರಾ. ನೀವು ಓಟ್ ಹಾಕಿ ಈ ಸಾರಿ ನಾನೇನು ಮಾಡಿದ್ದೀನಿ, ನಾನು ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ಹೆಂಗಸರಿಗೆಲ್ಲ 2,000 ಬರಂಗೆ ಮಾಡಿದ್ದೀನಿ, ಬಸ್ ಫ್ರೀ ಮಾಡಿರಿ. ಬಸ್ ಫ್ರೀ ಮಾಡೋಂಥದ್ದು ಏನಿತ್ತು ನೀವು ಮಾಡಿ. ಏನು ಸೀನಿಯರ್ ಸಿಟಿಜನ್ಗೆ ಫ್ರೀ ಮಾಡಿ, ಇಲ್ಲ ಶಾಲೆ ಮಕ್ಕಳಿಗೆ 10 ಸ್ಟ್ಯಾಂಡರ್ಡಿಂದ ಕೆಳಗಡೆ ಫ್ರೀ ಮಾಡಿ. ಎಲ್ಲರಿಗೂ ಈ ಫ್ರೀ ಮಾಡಬೇಕಾಗಿರೋ ಅವಶ್ಯಕತೆ ಏನಿತ್ತು? ಸೀನಿಯರ್ ಸಿಟಿಜನ್ಗೆ ಮಾಡಬೇಕಾಗಿತ್ತು, ಅದು ಒಪ್ಕೊಳ್ಳೋಣ. ಅದು ಬಿಟ್ಟುಬಿಟ್ಟಿದ್ದೆ, ಮಕ್ಕಳಿಗೆ ಮಾಡಬೇಕಾಯ್ತು, ಅದು ಒಪ್ಕೊಳ್ಳೋಣ. ನೀವು ನಿಮ್ಮ ಇಷ್ಟಾನುಸಾರವಾಗಿ ಏನು ನಿಮ್ಮ ಕಿತ್ತಾಟ ಕಚ್ಚಾಟ ನಾನು ಅಂತ ಓಡಾಡ್ತಿರಲ್ಲ. ನಮ್ಮೊಂದು ಉದ್ಧಾರ ಮಾಡಿರೋದು ಎಲ್ಲಿ ಸ್ವಾಮಿ? ಜನ ನೋಡಲಿ, ಜನ ತೀರ್ಮಾನ ತಗೊಳ್ಳಿ, ಜನನೇ ಅವ್ರನ್ನ ಹೊಗಳ್ಳಿ ಸರಿ ತಪ್ಪು ಅಂತ. ಅಧಿಕಾರ ನನಗೆ ಬೇಕು. ಯಾರಿಗೆ ಬೇಕು? ಯಾರ್ದು ಅಧಿಕಾರ? ಯಾರು ಕೊಟ್ಟಿರೋರು? ನಾವು ಕೊಟ್ಟಿರೋರು. ಓಟ್ ಯಾರ್ದು? ನಮ್ಮದು. ನಾವು ಹಾಕಿ ನಮ್ಮ ಪ್ರತಿನಿಧಿ ನಮಗೆ ಅನುಕೂಲ ಮಾಡ್ತಾರೆ, ನಮಗೆ ಒಳ್ಳೇದು ಮಾಡ್ತಾರೆ, ಏನೋ ರಸ್ತೆಗಳು ಮಾಡ್ತಾರೆ, ಚರಂಡಿಗಳು ಮಾಡ್ತಾರೆ. ಎಲ್ಲಿ ಮಾಡಿದ್ದೀರಾ? ಮಳೆ ಬಂದುಬಿಟ್ರೆ ಎಲ್ಲ ಮನೆಗಳಿಗೆ ನೀರು ನುಗ್ತವೆ. ಎಲ್ಲಿ? ಯಾವುದು ಮಾಡಿರೋದು ನೀವು? 17 ಹಳ್ಳಿನ ಹಾಳು ಮಾಡಿ ಅಡ್ಚಾಚಿಬಿಟ್ರು. ಇವತ್ತು 17 ಹಳ್ಳಿನ ಎಲ್ಲ ಅರ್ಧ ಮಾಡಿಬಿಟ್ಟವ್ರೆ. ಎಲ್ಲ ಮಟ್ಟವಾಗಿತ್ತು ಜಮೀನು, ಒಳ್ಳೆ ಸ್ಕೇಲ್ ಇಟ್ಟರೆ ಸ್ಕೇಲ್ ಇದ್ದಂಗಿತ್ತು. ಮನೆ ಸಂದುಗಳಾಗೂ ಬಿಡಲ್ಲ ಸ್ವಾಮಿ, ಎಲ್ಲ ಕೆರೆದ್ಬಿಟ್ಟು ಎಲ್ಲ ಅಚ್ಚುಕಟ್ಟು ಮಾಡಿಬಿಟ್ಟಿದೆ. ಅಲ್ಲಿ 25 ಲಕ್ಷ ತಗೊಂಡೋಗ್ಬಿಟ್ರು ನಮ್ಮ ನಾಗರಾಜನ ಹತ್ರ ಬಿಡ್ತೀವಿ ಅಂತ. ಅವನೆಲ್ಲೇ ಹೋಗಿ ಅಂತ ಹುಡ್ಕಕ್ಕೆ ಹೋದ್ರೆ ಎಲ್ಲಿ ಅವನ ಅಡ್ರೆಸ್ಸೇ ಇಲ್ಲ, ಟ್ರಾನ್ಸ್ಫರ್ ಆಗಿಬಿಟ್ರು ಅವರು ಅಂತ ಹೇಳ್ತಾರೆ. ಅವರೂ ಹೇಳಲ್ಲ, ಅವ್ರ ಮಾಹಿತಿನೇ ಕೊಡಲ್ಲ. ಏನು ಇದು ಮಾಡಬೇಕಂತ ಯಾವ ಇದರಲ್ಲಿದ್ರಿ ನೀವು? ಎಷ್ಟು ದಿವಸದಿಂದ ಈ ಥರ ಮಾಡಬೇಕಂತಿದ್ರಿ? ದಯವಿಟ್ಟು ನಮಗೆ ಬರಬೇಕಾಗಿರ್ತಕ್ಕಂಥ ಒಂದು ಶೇರನ್ನು ನಮಗೆ ಸುಪ್ರೀಂ ಕೋರ್ಟು ಆದೇಶದ ಪ್ರಕಾರ ನಮ್ಮ ಶೇರನ್ನು ನಮಗೆ ಕೊಟ್ಟು ನೀವು ದಯವಿಟ್ಟು ನಮ್ಮನ್ನು ರಕ್ಷಣೆ ಮಾಡಬೇಕಂತ ತಮ್ಮಲ್ಲಿ ವಿಲಿವಾಗಿ ಪ್ರಾರ್ಥಿಸ್ಕೊತೀನಿ. ನಾನು ನನ್ನ ಪರವಾಗೆಲ್ಲ ಮಾತಾಡ್ತಿರೋದು, ಎಲ್ಲರ ಪರವಾಗೂ ಮಾತಾಡ್ತಾ ಇದ್ದೀನಿ. ಏನು ನಮ್ಮ ಜೀವನ ಹೆಂಗೆ? 17 ಗ್ರಾಮಗಳು BDA ವಶ ಆಗ್ಬಿಟ್ವಲ್ಲ. ಆ ರೈತರ ಗೋಳು, ಆ ರೈತರ ಶಾಪ ನಿಮ್ಗೆ ತಗಲಲ್ಲನ್ರಿ. ಎಂದಕ್ರಿ ನಿಮ್ಗೆ ತಗಲಲ್ಲ ನಿಮ್ಗೆ. ನೆನ್ನೆ ಪ್ಲೈನ್ ಆಕ್ಸಿಡೆಂಟ್ ಆಯ್ತಲ್ಲ ಅಲಹಾಬಾದಲ್ಲಿ, ಆ ಥರ ಪ್ಲೈನಲ್ಲಿ ನೀವು ಹೋಗ್ಬೇಕಾಗಿದ್ರೆ ಹೊರಗಡೆ ಪ್ಲೈನ್ ಆಕ್ಸಿಡೆಂಟ್ ಆಗೇ ಬಿಟ್ರೆ ನಮ್ಮ ಶಾಪ ಅದು. ನಮಗೆ ಸಂತೋಷ. ಆವಾಗ ನೀವೆಲ್ಲ ಸರ್ವನಾಶನ ಆತೀರಾ. ಈ ಶಾಪ ತಗಲ್ತದೆ. ನಿಮಗೂ ದೈವ ಅವನೇ, ನಮಗೂ ದೈವ ಅವನೇ. ಆದರೆ ನೀವು ನ್ಯಾಯ, ನೀತಿ, ಸತ್ಯ, ಧರ್ಮ ಅಂತಕ್ಕಂಥದ್ದು ಅನುಸರಣೆ ಮಾಡಿ ನಡಿಬೇಕು. ಇಲ್ಲದೆ ಹೋದರೆ ನೀವು ಉದ್ಧಾರ ಆಗಲ್ಲ. ಮುಂದಿನ ದಿನಗಳಲ್ಲಿ ನಿಮಗೆ ಪಾಠ ಕಲಿಸ್ತೀವಿ. ಹೆಂಗೆ ಬನ್ನಿರಿ ಓಟ್ಗೆ ಅಂತ. BJP ಆಗಿರ್ಬೋದು, ಕಾಂಗ್ರೆಸ್ಸೇ ಆಗಿರ್ಬೋದು, ಇತರೆ ಯಾವುದೇ JDS. ನಾನು ರೈತ ರೀ. ಇವತ್ತು ನನ್ನ ಸೆಕೆ ನೀರು ಸುರಿಸಿ ಜೀವನ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳನ್ನ ಇವತ್ತು ನಮ್ಮ ಪೂರ್ಣ ಪ್ರಜ್ಞತೆಗೆ ಓದಿಸಿ ಅವ್ರನ್ನ ವಿದ್ಯಾವಂತರನ್ನು ಮಾಡಿ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು, ಒಬ್ಬನ ಅಡ್ವೊಕೇಟ್ನ ಮಾಡಿ, ಲಾಯರ್ನ ಮಾಡಿದ್ದೀನಿ. ಕಾರಣ ಏನು? ಸೆಕೆ ನೀರು ಸುರಿಸಿದ್ದೀನ ಸ್ವಾಮಿ. ನಾನು ಕೂಲಿ ಮಾಡಿ ಫೀಸ್ ಕಟ್ಟಿ ಮಕ್ಕಳನ್ನ ಸಾಕಿ
ಇವತ್ತು ಅವ್ರನ್ನ ಒಂದು ರತಿರಂಗೇರಿಸಿ ಒಂದು ಲೆಕ್ಕಾಚಾರಕ್ಕೆ ತಂದಿದ್ದೀನಿ. ಆದರೆ ಇವತ್ತು ಬಿ ಡಿ ಎ ಬಂದ್ಬಿಟ್ಟು 17 ಊರನ್ನ ಹಾಳು ಮಾಡಿ ಅಡ್ಸಾಸ್ಬಿಟ್ರೆ ನಿಮಗೆ ನಮ್ಮ ಶಾಪ ಯಾವಾಗ ತಗಲೋದು? ನಮ್ಮ ಶಾಪ ಯಾವಾಗ ತಗಲೋದು? ಪ್ರಜೆಗಳೇ ನೀವೇ ನೋಡ್ರಿ ನಮ್ಮ ಕಷ್ಟ ಸುಖನ. ಈ 17 ಊರು ಕಷ್ಟ ಸುಖ, 17 ಊರಲ್ಲಿ ಯಾರಿಗೂ ಒಂದು ಎಲ್ಲ ಸರ್ವನಾಶನ ಮಾಡಿಬಿಟ್ರು. JCB ತಗೊಂಬಂದು ಮರ ಮಂಡಿಗಳು, ತೆಂಗಿನ ಮರ, ಹಲಸಿನ ಮರ, ಮಾವಿನ ಮರ, ಸಪೋಟ ಮರ, ಅಡಿಕೆ ಮರ, ಸಾವಿರಾರು ವರ್ಷದ ಫಸಲದು ಎಲ್ಲ ಸರ್ವನಾಶನ ಮಾಡಿಬಿಟ್ಟು ಅಧಿಕಾರಕ್ಕೆ ತಗೊಂಬಿಟ್ರು. ತಗೊಂಡ್ರಲ್ಲ, ನಮ್ಮ ದುಡ್ಡು ನಮಗೆ ಕೊಡ್ರಪ್ಪ. ಯಾವುದೇ ಸರ್ಕಾರ ಆಗಲಿ, ಸರ್ಕಾರ ಕಣ್ಣು ಕಾಣಿಸಲ್ಲೇನ್ರಿ? ಇಷ್ಟೆಲ್ಲ ಆಗಿದೆ. ಶಿವರಾಮ ಕಾರಂತ ಬಡಾವಣೆ 17 ಹಳ್ಳಿ ಹೋಗ್ಯವೆಲ್ಲ. 17 ಹಳ್ಳಿ ಹೋಗಿರೋದು ನಿಮಗೆಲ್ಲ ಗೊತ್ತಾಗಲ್ವಾ? ನಾವು ಎಲ್ಲ ರೀತಿಯ ಸರ್ಕಸ್ ಮಾಡಿರೋದು ನಿಮಗೆ ಗೊತ್ತಾಗಿಲ್ಲ? ಗೊತ್ತಾಗಿದೆ, ಆದರೆ ನೀವು ಬರಲ್ಲ. ಯಾಕೆಂದರೆ ನಿಮಗೂ ಒಂದು ಪಾಲೈತಿ ಅದ್ರಾಗ, ಅದಕ್ಕೆ ನೀವು ಬರಲ್ಲ. ಅದಕ್ಕೆ ದಯವಿಟ್ಟು ನಮ್ಮ ಚೇರು ನಮಗೆ ಬರಬೇಕಾಗಿರೋದನ್ನ ನಮ್ಮ ಜಮೀನಾಗೆ ಕೊಟ್ಟು, ನಮ್ಮ ಏನು ನಮಗೆ ಬರಬೇಕಾಗಿರೋದನ್ನ ನಮ್ಮದು ಒಂದು ಕಡೆ ಕೊಟ್ಟು, ನಮ್ಮದನ್ನ ಏನೇನು ಮಾಡಬೇಕೋ ಮಾಡಿಬಿಟ್ಟು, ಅಲ್ಲಿ ಮಶಾನ್ಗಳವೆ, ಆ ಮಶಾನ್ಗಳ್ನೂ ಎಲ್ಲ ಸೇರಿಸ್ಕೊಂಬಿಟ್ಟು ಎಲ್ಲ ಮಶಾನ್ಗಳ್ನೂ ಗುರ್ತಿಲ್ದಂಗೆ ಮಾಡೋಕ್ಕೆ ರೆಡಿ ಮಾಡಿದ್ದೀರಾ. ಆ ಗೋಮಾಳ ಜಮೀನುಗಳು ಯಾವುದು ಇದು ಎಕ್ಸ್ಟ್ರಾ ಜಮೀನುಗಳಿದ್ವು, ಆ ಜಮೀನುಗಳನ್ನೆಲ್ಲ ಅಲ್ಲಿ ಬಿಟ್ಟಾಯಿಸ್ಬಿಟ್ರು. ಅದನ್ನೇನು ಕೇಳೋದಿಲ್ಲ ನಾವು. ಅದನ್ನೇನು ನಾವು ಹೇಳೋಗಿಲ್ಲ. ಗುಂಡ್ತೋಪು ಹೊಡೆಯಕ್ಕೆ ಬಂದಿದ್ರು, ಗುಂಡ್ತೋಪನ್ನ ನಾವು ಅಟ್ಯಾಕ್ ಮಾಡಿ ನಿಲ್ಲಿಸಿದ್ವಿ. ಸರ್ಕಾರ ಒಂದು ಹೇಳಿದ್ರೆ ಬಿ ಡಿ ಎರು 100 ಕೆಲಸ ಮಾಡ್ತಾರೆ. ದುಡ್ಡುಗೋಸ್ಕರ ದುಡ್ಡು 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 ಅವ್ರಿಗೆ ದುಡ್ಡು ಬೇಕು. ಈ ಕಡೆಯಿಂದ ದುಡ್ಡು ಬೇಕು, ಆ ಕಡೆಯಿಂದ ದುಡ್ಡು ಬೇಕು. ಬಿ ಡಿ ಎ ಉದ್ಧಾರ ಆಗಬೇಕು, ನಾವು ಹಾಳಾಗೋಗ್ಬೇಕು. ಬಿ ಡಿ ಎ ಉದ್ಧಾರ ಆಗಬೇಕು, ನಾವು ಹಾಳಾಗೋಗ್ಬೇಕು. ಯಾಕೆ? ನಮ್ಮದಲ್ವ ಆಸ್ತಿ? ನಮ್ಮ ತಾತನು, ನಮ್ಮ ಅಪ್ಪನು, ನಮ್ಮ ತಾತನು, ನಮ್ಮ ಮುತ್ತಾತನು ಇಷ್ಟೆಲ್ಲ ಸಂಪಾದನೆ ಮಾಡ್ಕೊಂಡು ಬಂದು ನಾವೆಲ್ಲ ಅಚ್ಚುಕಟ್ಟು ಮಾಡಿ ಹಳ್ಳ ದಿನ್ನೆ ಎಲ್ಲ ಸರಿ ಮಾಡಿ, ಇಲ್ಲ ರೀ ಇವತ್ತು ಸಾಯಂಕಾಲ ಹೋದರೆ ನಾಳೆ ಬೆಳಗ್ಗೆ ಬರೆಯವಿ ಇಲಾಖೆ ಗೊಬ್ಬರ ಹೊಡೆಯೋಕ್ಕೆ. ಎತ್ತು ಗಾಡಿ ಅದೇ ಇಬ್ಬರಾಳು ಹೋದರೆ ಸಿಟಿ ಒಳಗಡೆ ಇಲಾಖೆ ಗೊಬ್ಬರ ತುಂಬ್ಕೊಂಬಂದು ಕೆಡವಿ ರಾಗಿ, ನೆಲ್ಲು, ಏನು ಚೇಪೆ ಗಿಡ, ದ್ರಾಕ್ಷಿ ಗಿಡ ಎಲ್ಲ ಬೆಳೆದು ಜೀವನ ಮಾಡ್ತಾಯಿದ್ವಿ. ಎಲ್ಲ ಸರ್ವನಾಶನ ಆಗೈತು, ಎಲ್ಲ ಸರ್ವನಾಶನ ಆಗೈತೆ, ಎಲ್ಲ ಹಾಳಾಗೋಯ್ತು. ಇನ್ನೇನು ಇಲ್ಲ. ದೊಡ್ಡ ಮನ್ಸು ಮಾಡ್ಕೊಂಡು ಉಳಿದಿದ್ದೀವಿ ಅಷ್ಟೇ, ಗಟ್ಟಿ ಮನ್ಸು ಮಾಡ್ಕೊಂಡು. ಕೆಲವರೆಲ್ಲ ಸತ್ತೋಗ್ಬಿಟ್ರು, ಇಂಥ ಅನ್ಯಾಯ ಮಾಡಿಬಿಟ್ರಲ್ಲ ಅಂತ ಎಲ್ಲ ಹೋಗ್ಬಿಟ್ರು. ಆ ಖಾತೆಗಳೆಲ್ಲನೂ ಅವ್ರ ತಾತ ಮುತ್ತಾಸನ ಹೆಸರಿನಾಗವೆ. ಅದನ್ನು ಸರ್ಕಾರ ಬಂದ್ಬಿಟ್ಟಿದ್ದೆ ಯಾರ ಹೆಸರಿನಾಗೈತೆ, ಇದ್ರ ಕುಲಸ್ತ್ರು ಯಾರು, ಇದ್ರ ಬುಲಸ್ತ್ರು ಯಾರು, ಇವ್ರ ಹೆಸ್ರಿಗೆ ಮಾಡ್ರಿ ಅಂತ ಮಾಡ್ಬೋದಾಗಿತ್ತಲ್ಲ. ಎಲ್ಲಿ ಮಾಡುತ್ತಾರೆ? ಮಾಡ್ತಾರೆ ಅವರು. ಅಧಿಕಾರಿಗಳ ಹತ್ರ ಹೋದ್ರೆ ಅವರು 1ಕ್ಕೆ 4 ಕೇಳ್ತಾರೆ, ಮಾಡೋದೂ ಇಲ್ಲ. ಇದನ್ನೆಲ್ಲನೂ ಹೇಳ್ತಾ ಇವತ್ತು ಏನು ಬಿ ಡಿ ಎ ಅಕ್ವೈಷನ್ ಮಾಡೈತೆ 17 ಊರನ್ನ. ಈ 17 ಊರನ್ನ ಯಾವ್ಯಾವ ಊರಿಗೆ ಯಾರ್ಯಾರು ಜನ ಅವರೇ, ಯಾವ್ಯಾವ ಸರ್ವೆ ನಂಬರ್ ಆಗವ್ರೆ, ಅವರು ಎಲ್ಲಿ ಅವರೇ, ಯಾವ ಇದರಲ್ಲಿ ಅವರೇ ಅಂತೆಲ್ಲ ಗುರುತಿಸಿದಿರಲ್ಲ. ಆ ಗುರುತಿಸಿರೋ ಪ್ರಕಾರ ನಮ್ಮ ಜಮೀನುಗಳಿಗೆ ನಮಗೆ ಸೈಟ್ಗಳನ್ನು ಕೊಟ್ಟು ನಮಗೆ ನೀವು ದಯವಿಟ್ಟು ಸುಪ್ರೀಂ ಕೋರ್ಟ್ ಆದೇಶದಂತೆ ನಮ್ಮ ಜಮೀನಿನಲ್ಲೇ ನಮಗೆ ಕೊಡಬೇಕಂತ ನಾನು ಪ್ರಾರ್ಥಿಸ್ತಾ, ಏನು ಸರ್ ನೀವು ದಯವಿಟ್ಟು ನೋಡಿ, ಪ್ರಜಾ ಜನಗಳೆಲ್ಲ ನೋಡಿ, ಇವತ್ತು ಏನು ಈ ಅನ್ಯಾಯ ಆಗಿದೆ ಯಾರೂ ಕೇಳಲ್ಲ, ಜನಗಳೇ ನೋಡಲಿ. ಎಲ್ಲ ಕಡೆ ಮಾಡ್ಯವ್ರೆ. ಬಿ ಡಿ ಎ ಮಾಡಿಬಿಟ್ಟು ಎಲ್ಲ ಹಾಳು ಮಾಡಿ ಅಡ್ಸಾಚವ್ರೆ. ಆದರೆ ಇದೊಂದು ಮಾತ್ರ ಫಾಸ್ಟಾಗಿ ಮಾಡಿದ್ರು. ನಮ್ಮದು ಏನಾಗ್ತದೆ, ನಮಗೆ ನಮ್ಮೂರಲ್ಲೇ ನಮ್ಮ ಜಮೀನಾಗೆ ಕೊಡಲಿ. ಯಾಕೆ ಕೊಡಬಾರ್ದು? ಯಾಕೆ ಫಾರಿನವ್ರು ಬಂದಿರ್ಬೇಕಾ? ನಾವಿರಬಾರ್ದ ನಮ್ಮ ಜಮೀನಾಗ? ನಮ್ಮ ತಾತ ಮುತ್ತಾತನವ್ರು ಮಾಡಿ ನಾವು ಅನುಭವಿಸ್ಕೊಂಬಂದಿರೋ ಜಮೀನಲ್ಲಿ ನಾವಿರಬೇಡ್ದ? ಯಾಕಿರಬೇಡ್ದು? ನಮಗಿಲ್ವಾ? ನಮ್ಮಕ್ಕ ನಮಗಿಲ್ಲ. ಬಾವಿ, ಕಲ್ಲು ಬಾವಿ, ವೆಲ್ಲುಗಳು ಅವಕ್ಕೆ ಲೆಕ್ಕನೇ ಇಲ್ಲ. ಒಂದು ಬೋರ್ವೆಲ್ ಹಾಕ್ಬೇಕಾದ್ರೆ ಇವತ್ತು ಎಷ್ಟಾಗ್ತದೆ? 5,000 ಆಗ್ತದ? ದನ ಕರುಗಳೆಲ್ಲ ಹಾಳಾಗೋದ್ವು. ಕುರಿ, ಮೇಕೆ, ದನ ಕರ ಎಲ್ಲ ಸರ್ವನಾಶನ ಆಗಿದ್ವು. ನಮ್ಮೂರಲ್ಲಿ ಸುಮಾರು ಲೀಟ್ರ್ ಹಾಲಾಗೋದು, 3,000 ಲೀಟ್ರ್ ಹಾಲಾಗೋದು. ಇವತ್ತಿನ ದಿವಸ 100 ಲೀಟ್ರ್ ಹಾಲು ಆಗ್ತದೆ. ಯಾಕೆಂದರೆ ದನ ಕರ ಮೇಯಕ್ಕೆ ಜಾಗ ಇಲ್ಲ, ಹುಲ್ಲು ತಿನ್ನೋಕ್ಕೆ ಇಲ್ಲ.
ಇನ್ನೇನು ಮಾಡ್ತಾರೆ ಸ್ವಾಮಿ? ಇಷ್ಟಾಗಿ ಎಲ್ಲ ಸರ್ವನಾಶನ ಆಗೋಯ್ತು. ಜನ ತೀರ್ಮಾನ ಮಾಡಲಿ. ಆದರೆ ಬಿ ಡಿ ಎದವರು ಮಾಡ್ತಾರೆ ಸರಿಯಿಲ್ಲ, ಇದಕ್ಕೆ ತಕ್ಕ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇವರು ಏನು ಓಟ್ ಗಿಮಿಕ್ಕೋಸ್ಕರ ನಮ್ಮನ್ನೆಲ್ಲ ಹಾಳು ಮಾಡಿ ಸಿರೋದಲ್ಲ. ಓಟು ಬರಲಿ, ಓಟ್ಗೆ ಬರಲಿ ಅವರು. ಓಟು ಅಂತ ಎಲ್ಲ ಪಕ್ಷದವರು, ಜನತಾ ಪಕ್ಷ ಆಗಿರ್ಬೋದು, ಜನತಾ ದಳ ಆಗಿರ್ಬೋದು, ಇವತ್ತು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಎಲ್ಲ ಸುಳ್ಳರೆ, ಎಲ್ಲ ಸುಳ್ಳು ಎಲ್ಲ ಸುಳ್ಳು ಹೇಳಿ ಜನನ ಹಾಳು ಮಾಡೋಕ್ಕೆ ಮಾಡ್ತಾರೆ. ಇನ್ನೇನು ಉದ್ಧಾರ ಮಾಡೋಕ್ಕೇನು ಮಾಡ್ತಾಯಿಲ್ಲ. ಅವ್ರದ್ದು ನೋಡಿ ಎಲ್ಲಿಂದ ಆಸ್ತಿಗಳು, ಎಲ್ಲಿಂದ ದುಡ್ಡುಗಳು. ನಮ್ದು ಏನೈತೆ? ಇರೋಕ್ಕೆ ಮನೆಯೇ ಗತಿಲ್ಲ, ಕಟ್ಕೊಳಕ್ಕೆ ಎಲ್ಲಿ? ಅದಕ್ಕೆ ನಮ್ಮ ಆಸ್ತಿ ನಮ್ಮದು, ನಮ್ಮ ಹಕ್ಕು ನಮ್ಮದು. ರೈತನಿಗೆ ಹಾಳು ಮಾಡಿರ್ತಕ್ಕಂಥ ಏನು BDA ಅಧಿಕಾರಿಗಳಾಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ದಯವಿಟ್ಟು ಮನವರಿಕೆ ಮಾಡಿ ನಮಗೆ ರಕ್ಷಣೆ ಕೊಟ್ಟು ನಮ್ಮ ಆಸ್ತಿಯಲ್ಲಿ ನಮಗೆ ಸೈಟ್ ಕೊಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ದುಃಖ ದುಮ್ಮಾನಗಳನ್ನ, ನನ್ನ ಕಷ್ಟ ಸುಖಗಳನ್ನ, ಎಲ್ಲ ತೊಂದರೆ ತಾಪತ್ರೆಗಳನ್ನು ತಮ್ಮಲ್ಲಿ ಅರ್ಪಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.